Hello everyone, this is Asif Turgal and you are watching Foundation Tutorials for Commerce, and I request everyone, please do watch my classes, share, subscribe and don't forget to press the bell icon to know about my upcoming classes. Thank you. Well, in last classes I have made 2 videos on 2 classes on the first year business studies first chapter. In the first class we have discussed introduction, meaning of business, definition and some important features of business, and in the second class we have discussed what are the classification of business activities and then the comparison study of that classified activities. What are those? Business, profession and employment. And today we are going to discuss the major classifications of business activities. What are those? Here I have given a flow chart which includes a business can be or business activities can be divided into 2 major categories. What are those? One is industry, another one is commerce, and today we are going to discuss only related with the industry. ವ್ಯವಹಾರವನ್ನು ನಾವು ಮುಖ್ಯವಾಗಿ 2 ಮುಖ್ಯ ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತೀವಿ. ಒಂದನ್ನು ಕೈಗಾರಿಕೆ ಅಂತ ಕರೀತಾರೆ, ಇನ್ನೊಂದನ್ನು ವಾಣಿಜ್ಯ ಅಂತ ಕರೀತಾರೆ. ಓಕೆ, ಇವತ್ತಿನ ತರಗತಿಯಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂತ ಕೇಳಿದರೆ ಕೇವಲ ಕೈಗಾರಿಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯಗಳನ್ನು ವಿಂಗಡಣೆಗಳನ್ನು ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ದೆನ್ ಕಮ್ ಟು ದ ಇಂಡಸ್ಟ್ರಿ. ಕೈಗಾರಿಕೆ ಎಂದರೇನು? ವಾಟ್ ಡು ಯು ಮೀನ್ ಬೈ ಇಂಡಸ್ಟ್ರಿ? ಎದಕ್ಕೆ ಕರೀತಾರೆ ಅಂತ ಕೇಳಿದರೆ ಇಂಡಸ್ಟ್ರೀಸ್ ಆರ್ ಇಂಡಸ್ಟ್ರಿ ಇಸ್ ಅನ್ ಎಕನಾಮಿಕ್ ಆಕ್ಟಿವಿಟಿ. ಇದೊಂದು ಆರ್ಥಿಕ ಚಟುವಟಿಕೆ. ಇಂಡಸ್ಟ್ರಿ ಅನ್ನೋದು, ಕೈಗಾರಿಕೆ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ which converts the raw material into finished or semi finished goods. ಕೈಗಾರಿಕೆ ಅನ್ನೋದು ಒಂದು ಆರ್ಥಿಕ ಚಟುವಟಿಕೆ ಆಗಿರ್ತದೆ ಮತ್ತು ಕಚ್ಚಾ ವಸ್ತುಗಳನ್ನು ಸಿದ್ಧ ಅಥವಾ ಅರೆ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡುವ ಒಂದು ಪ್ರಕ್ರಿಯೆ, ಅಥವಾ ಕಚ್ಚಾ ವಸ್ತುಗಳನ್ನು ಸಿದ್ಧ ವಸ್ತುಗಳನ್ನು ಅಥವಾ ಅರೆ ಸಿದ್ಧ ವಸ್ತುಗಳನ್ನಾಗಿ ಉತ್ಪಾದನೆ ಮಾಡುವ ಪ್ರಕ್ರಿಯೆಗೆ ಕೈಗಾರಿಕೆಗಳು ಅಂತ ಕರೀತಾರೆ, ಇಂಡಸ್ಟ್ರೀಸ್ ಅಂತ ಕರೀತಾರೆ. ಗಾಟ್ ಇಟ್? ಓಕೆ. ಆ್ಯಂಡ್ ದ ಇಂಡಸ್ಟ್ರಿ ಈಸ್ ಅಗೇನ್ ಕ್ಲಾಸಿಫೈಡ್ ಇಂಟು 3 categories, 3 groups. ಕೈಗಾರಿಕೆಯನ್ನು ಮತ್ತೆ 3 ವಿಭಾಗಗಳನ್ನಾಗಿ ವಿಂಗಡಿಸ್ತಾರ, ಉಪವಿಭಾಗಗಳನ್ನಾಗಿ ಮಾಡ್ತಾರ. ಯಾವ್ಯಾವು ಅಂತ ಕೇಳಿದರೆ ಪ್ರೈಮರಿ, ಪ್ರಥಮ ವಲಯದ ಕೈಗಾರಿಕೆಗಳು, ಸೆಕೆಂಡರಿ ಇಂಡಸ್ಟ್ರೀಸ್, ದ್ವಿತೀಯ ವಲಯದ ಕೈಗಾರಿಕೆಗಳು, ಆ್ಯಂಡ್ ಲಾಸ್ಟ್ಲಿ ಟರ್ಷರಿ ಇಂಡಸ್ಟ್ರೀಸ್, ತೃತೀಯ ವಲಯದ ಕೈಗಾರಿಕೆಗಳಂತೂ ವಿಂಗಡಣೆ ಮಾಡ್ತಾರೆ. ದೆನ್ ಲೆಟ್ ಮಿ ಟು ಸ್ಟಾರ್ಟ್ ವಿತ್ ದಿ ಪ್ರೈಮರಿ ಇಂಡಸ್ಟ್ರಿ. ಹೌದಾ? ಪ್ರಾಥಮಿಕ ಕೈಗಾರಿಕೆ ಎಂದರೇನು ಅಂತ ಕೇಳಿದರೆ primary industries are those industries which includes the process of extracting the raw materials from the nature. Getting my point? Primary industries are those industries which are extracting the raw materials from nature. ನಿಸರ್ಗದಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಹೊರತೆಗೆಯುವ ಕಾರ್ಯ ಮಾಡ್ತಕ್ಕಂತಹ, ಕಾರ್ಯ ಚಟುವಟಿಕೆ ಮಾಡ್ತಕ್ಕಂಥ ಇಂಡಸ್ಟ್ರೀಸ್ಗಳಿಗೆ ಪ್ರಥಮ ವಲಯದ ಕೈಗಾರಿಕೆಗಳು ಅಂತ ಕರೀತಾರೆ. ನೈಸರ್ಗಿಕ ಅಂತ ಹೇಳಿದ್ರಿ ಸರ್, ನೈಸರ್ಗಿಕವಾಗಿ ಏನನ್ನು ನಾವು ಹೊರ ತೆಗಿತೀವಿ ಅಂತ ನೋಡಬೇಕಿದ್ರೆ ಏನೇನು ಬರ್ತದೆ ಇಲ್ಲಿ ಅಂತ ಕೇಳಿದರೆ ಹಾರ್ಟಿಕಲ್ಚರ್ ಆಗಿರ್ಬೋದು, ಫಾರ್ಮಿಂಗ್ ಆಗಿರ್ಬೋದು, ಹೌದಾ, ಕಬ್ಬಿಣದ ಅದಿರನ್ನು ತೆಗೆದಾಗಿರ್ಬೋದು, ಬಂಗಾರದ ಅದಿರನ್ನು ತೆಗೆದಕ್ಕಂಥ ಒಂದು ಕೆಲಸ ಆಗಿರಬಹುದು, ಹೌದಾ, ಕಚ್ಚಾ ತೈಲಗಳನ್ನು ಉತ್ಪಾದನೆ ಆಗಿರ್ಬೋದು. ಇವೆಲ್ಲ ಅಂಶಗಳಲ್ಲಿ ಏನು ಬರ್ತಾವ? ಪ್ರಾಥಮಿಕ ವಲಯದ ಒಂದು ಕೈಗಾರಿಕೆಗಳನ್ನು ನಾವು ಅಧ್ಯಯನ ಮಾಡ್ತೀವಿ. Again, the primary industry is divided into
2 ಸಬ್ ಕ್ಯಾಟಗರೀಸ್. ಮತ್ತೆ ಈ ಒಂದು ಪ್ರಾಥಮಿಕ ವಲಯದ ಕೈಗಾರಿಕೆಗಳನ್ನ ವಿಂಗಡಣೆ ಮಾಡ್ತಾರೆ, 2 ಉಪವಿಭಾಗಗಳನ್ನಾಗಿ ಮಾಡ್ತಾರೆ. ಮತ್ತು ಯಾವ್ಯಾವು ಅಂತ ಕೇಳಿದರೆ ಒಂದು ಎಕ್ಸ್ಟ್ರಾಕ್ಟಿವ್ ಅಂತ ಹೇಳ್ತಾರೆ, ಇನ್ನೊಂದು ಜೆನೆಟಿಕ್ ಅಂತ ಹೇಳ್ತಾರೆ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ವಾಟ್ ಆರ್ ದಿ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್? ಹೊರತೆಗೆಯುವ ಕೈಗಾರಿಕೆಗಳು. ಯಾವ ರೀ ಹೊರತೆಗೆಯುವ ಕೈಗಾರಿಕೆಗಳು ಯಾವ ಕರೀತಾರೆ ಅಂತ ಕೇಳಿದರೆ, ನಿಸರ್ಗದಲ್ಲಿರ್ತಕ್ಕಂತಹ, ನಿಸರ್ಗದ ಭೂಗರ್ಭದಲ್ಲಿರ್ತಕ್ಕಂತಹ ಅಥವಾ ವಾತಾವರಣದಲ್ಲಿರ್ತಕ್ಕಂತಹ ಸಂಪನ್ಮೂಲಗಳನ್ನು ಹೊರತೆಗೆಯುವ, ಕಲೆ ಹಾಕುವ ಪ್ರಕ್ರಿಯೆ ನಡೆಸುವ ಒಂದು ಗುಂಪಿಗೆ, ಚಟುವಟಿಕೆಗಳ ಗುಂಪಿಗೆ ಅಂತ ಕರೀತಾರೆ ಹೊರತೆಗೆಯುವ ಕೈಗಾರಿಕೆಗಳು. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್. Extractive industries are those industries which are extracting the raw materials from the nature as well as climate, atmosphere. ಎಕ್ಸಾಂಪಲ್ ಯಾವುವು ಅಂತ ಕೇಳಿದರೆ, ಅಗ್ರಿಕಲ್ಚರ್, ವ್ಯವಸಾಯ ಅಂತ ಕರೀತಾರೆ. ಮೈನಿಂಗ್. ಎಕ್ಸಾಂಪಲ್ ಯಾವುದು? ಅಗ್ರಿಕಲ್ಚರ್, ಮೈನಿಂಗ್, ಗಣಿಗಾರಿಕೆ ಅಂತ ಕರೀತಾರೆ, ಹೌದಾ? ಮತ್ತು ಫಿಶಿಂಗ್, ಮೀನುಗಾರಿಕೆ, ಹಂಟಿಂಗ್, ಬೇಟೆಗಾರಿಕೆ ಮುಂತಾದವು ಇಲ್ಲಿ ಉತ್ಪಾದನಾ ಕೆಲಸವನ್ನು ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಆಸ್ ಅ ನೇಮ್ ಸ್ಪೆಸಿಫೈಸ್, ಎಕ್ಸ್ಟ್ರಾಕ್ಟಿಂಗ್ ದಿ ರಾ ಮಟೀರಿಯಲ್ಸ್ ಆರ್ ಫೈಂಡಿಂಗ್ ದಿ needed raw material in the nature. It might be inside the earth or inside the atmosphere, outside the earth ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರಿ, ಹೊರತೆಗೆಯುವ ಕೈಗಾರಿಕೆಗಳನ್ನು ನಾವು ಇಲ್ಲಿ ಅಧ್ಯಯನ ಮಾಡ್ತೀವಿ. ಆ್ಯಂಡ್ ಸೆಕೆಂಡ್ಲಿ ಯಾವುದು? ಜೆನೆಟಿಕ್ ಇಂಡಸ್ಟ್ರಿ. ಜೆನೆಟಿಕ್ ಇಂಡಸ್ಟ್ರಿ ಅಂತ ಅದಕ್ಕೆ ಇರ್ತಾರೆ, ತಳಿ ಅಥವಾ ಜೈವಿಕ ಕೈಗಾರಿಕೆಗಳು ಅಂತ ಕರೀತಾರೆ. ಜೆನೆಟಿಕ್ ಇಂಡಸ್ಟ್ರಿ ಅಂತ ಯಾವ ಕರೀತಾರೆ? ದೀಸ್ ಇಂಡಸ್ಟ್ರೀಸ್ ಆರ್ ದೋಸ್ ವಿಚ್ ಆರ್ ಎಂಗೇಜ್ಡ್ ಇನ್ ಬ್ರೀಡಿಂಗ್ ಆಫ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್ ಫಾರ್ ದೇರ್ ಯೂಸ್ ಫಾರ್ ರೀಪ್ರೊಡಕ್ಷನ್. ಏನ್ರಿ? ಇನ್ನೊಮ್ಮೆ ಕೇಳ್ರಿ. ದೀಸ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ ವಿಚ್ ಆರ್ ಎಂಗೇಜ್ಡ್ ಇನ್ breeding of plants and animals for their use of or in further reproduction. ಅಂದರೆ ತಳಿ ತಂತ್ರಜ್ಞಾನ ಅಥವಾ ತಳಿ ಕೈಗಾರಿಕೆ, ಜೈವಿಕ ಕೈಗಾರಿಕೆ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದರೆ, ಮರು ಉತ್ಪಾದನೆ ಮತ್ತು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಸಸ್ಯ ಸಂರಕ್ಷಣೆ ಮತ್ತು ಪ್ರಾಣಿಗಳನ್ನು ಸಾಕಾಣಿಕೆ ಮಾಡುವ ಒಂದು ಪ್ರಕ್ರಿಯೆ, ಚಟುವಟಿಕೆಗಳ ಒಂದು ಗುಂಪಿಗೆ, ಪ್ರಕ್ರಿಯೆಯ ಒಂದು ಗುಂಪಿಗೆ ತಳಿ ಕೈಗಾರಿಕೆ ಅಥವಾ ಜೈವಿಕ ಕೈಗಾರಿಕೆ ಅಂತ ಕರೀತಾರೆ. ಎಕ್ಸಾಂಪಲ್ಸ್ ಯಾವಾಗಬಹುದು ರೀ ಅಂತ ಕೇಳಿದ್ರೆ, ಇಲ್ಲಿ ಯಾವ್ದು ಬರ್ತದೆ? ಎಕ್ಸಾಂಪಲ್ಸ್ ಅಂತ ಬಂದಾಗ ಪೌಲ್ಟ್ರಿ ಬರ್ತದೆ, ಕೋಳಿ ಸಾಕಾಣಿಕೆ ಅಂತ ಕರಿತೀವಿ. ಕ್ಯಾಟಲ್ ಬ್ರೀಡಿಂಗ್ ಅಂತ ಬರ್ತದೆ, ಹೈನುಗಾರಿಕೆ ಅಂತ ಬರ್ತದೆ, ಹೌದಾ? ಕ್ಯಾಟಲ್ ಬ್ರೀಡಿಂಗ್ ಅಂತ ಬರ್ತದೆ. ಮತ್ತು ಯಾವ ಬರ್ತಾವೆ ಅಂತ ಕೇಳಿದರೆ, ಕೋಳಿ ಸಾಕಾಣಿಕೆ ಬಂತು, ಫಿಶಿಂಗು ಸಹ ಇಲ್ಲೇ ಬರ್ತದೆ, ಹೌದಾ? ಹಾಗೆ ಮುಂತಾದ ವಿಷಯಗಳನ್ನು ನಾವಿಲ್ಲಿ, ಮುಂತಾದ ಉದಾಹರಣೆಗಳನ್ನು ನಾವಿಲ್ಲಿ ಈ ಒಂದು ಜೆನೆಟಿಕ್ ಇಂಡಸ್ಟ್ರೀಸಲ್ಲಿ ಕಾಣಬಹುದು. ನರ್ಸರಿ ಅಂತಲೂ ಬರ್ತದೆ, ಹೌದಾ? ನರ್ಸರಿಯು ಸಹ ಜೆನೆಟಿಕ್ ಇಂಡಸ್ಟ್ರಿಗೆ ಒಂದು ಎಕ್ಸಾಂಪಲ್ ಆಗಿರ್ತದೆ. ಅಂದರೆ ಸಸ್ಯಗಳನ್ನು ಒಂದು ಮರು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಪ್ರಕ್ರಿಯೆ. ಹೆಸರು ನಿಮಗೆ ನರ್ಸರಿ ಅಂತ ನೀವು ಕೇಳಿರ್ತೀರಿ, ಹೌದಾ? ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವಿಭಾಗ ಆಗಿರ್ತದೆ ಅದು. ಆ ಒಂದು ಜೆನೆಟಿಕ್ ಇಂಡಸ್ಟ್ರೀಸನ್ನು ಇಲ್ಲಿ ನಾವು ಅಧ್ಯಯನ ಮಾಡ್ತೀವಿ. ಸೊ ಏನ್ರಿ, ಪ್ರಾಥಮಿಕ ವಲಯದ ಒಂದು ಕೈಗಾರಿಕೆಗಳನ್ನ ನಾವೇನೇನು ನೋಡಿದ್ವಿ? ಎಕ್ಸ್ಟ್ರಾಕ್ಟಿವ್ ಆ್ಯಂಡ್ ಜೆನೆಟಿಕ್ ಇಂಡಸ್ಟ್ರಿ ಅಂತ 2 ವಿಭಿನ್ನ ಪ್ರಕಾರದ ಉತ್ಪಾದನಾ ಪ್ರಕ್ರಿಯೆಗಳು ಬರ್ತಾವೆ. ಎಕ್ಸ್ಟ್ರಾಕ್ಟಿವ್ ಇಂಡಸ್ಟ್ರೀಸ್ ಒಳಗೆ ಅಗ್ರಿಕಲ್ಚರ್, ಮೈನಿಂಗ್, ಫಿಶಿಂಗ್ ಅಂತಕ್ಕಂತಹ ಒಂದು ಎಕ್ಸಾಂಪಲ್ಸ್ಗಳನ್ನು ನೋಡಿದ್ವಿ. ಮತ್ತು ಜೆನೆಟಿಕ್ ಅಂತ ಬಂದಾಗ
ಕೈಗಾರಿಕೆ ಅಂತ ಬಂದಾಗ ಪೌಲ್ಟ್ರಿ, ಕ್ಯಾಟಲ್ ಬ್ರೀಡಿಂಗ್, ನರ್ಸರಿ ಇವೆಲ್ಲ ಮುಂತಾದ ಒಂದು ವಿಷಯಗಳನ್ನು, ಉದಾಹರಣೆಗಳನ್ನು ನಾವಿಲ್ಲಿ ಕಾಣ್ತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಪ್ರೈಮರಿ ಇಂಡಸ್ಟ್ರೀಸ್. ಆ್ಯಂಡ್ ನೌ ಕಮ್ ಟು ದಿ ಸೆಕೆಂಡರಿ ಇಂಡಸ್ಟ್ರೀಸ್. ದ್ವಿತೀಯ ವಲಯದ ಕೈಗಾರಿಕೆಗಳು ಅಂತ ಕರೀತಾರೆ. ಯಾವುದಕ್ಕೆ ಕರೀತಾರೆ ದ್ವಿತೀಯ ವಲಯದ ಕೈಗಾರಿಕೆಗಳು ಅಂತ ಕೇಳಿದರೆ, these are the industries or industrial activities which are concerned with using materials which have already been extracted by the primary industry or primary industries. ಅಂದರೆ ಪ್ರಥಮ ವಲಯದ ಕೈಗಾರಿಕೆಗಳು ಉತ್ಪಾದಿಸತಕ್ಕಂತಹ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಸಿದ್ಧ ವಸ್ತುಗಳನ್ನು ಅಥವಾ ಅರೆ ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡುವ ಒಂದು ಪ್ರಕ್ರಿಯೆಗೆ ದ್ವಿತೀಯ ವಲಯದ ಇಂಡಸ್ಟ್ರೀಸ್, ದ್ವಿತೀಯ ವಲಯದ ಕೈಗಾರಿಕೆಗಳು ಅಂತ ಕರೀತಾರೆ. ಹೌದ್ರಿ? ಸೆಕೆಂಡ್ರಿ ಇಂಡಸ್ಟ್ರಿ ಅಂದರೆ ಏನು ಹಂಗಂದರೆ ಪ್ರಥಮ ವಲಯದ ಅಥವಾ ಪ್ರಥಮ ಹಂತದ ಕೈಗಾರಿಕೆಗಳು ಹೊರತೆಗೆದಿರುವ ಕಚ್ಚಾ ವಸ್ತುಗಳನ್ನು ಉತ್ಪಾದಿಸಿ ಹೊಸ ವಸ್ತುವನ್ನು ಅಥವಾ ಸಿದ್ಧ ಅಥವಾ ಅರೆ ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡುವ ಚಟುವಟಿಕೆಗಳ ಗುಂಪಿಗೆ ಸೆಕೆಂಡರಿ ಇಂಡಸ್ಟ್ರಿ, ದ್ವಿತೀಯ ವಲಯದ ಅಥವಾ ದ್ವಿತೀಯ ಹಂತದ ಕೈಗಾರಿಕೆಗಳಂತ ನಾವು ಇಲ್ಲಿ ಕರಿತೀವಿ. ದೆನ್ ಅಗೇನ್ ದಿ ಸೆಕೆಂಡರಿ ಇಂಡಸ್ಟ್ರಿ ಈಸ್ ಟು ಬಿ ಡಿವೈಡೆಡ್ ಇಂಟು two subcategories. What are those? One is manufacturing, another one is constructive industries. ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಮತ್ತು ಕನ್ಸ್ಟ್ರಕ್ಷನ್. ಮ್ಯಾನುಫ್ಯಾಕ್ಚರಿಂಗ್ ಅಂದರೆ ಇದಕ್ಕೆ ಕರೀತಾರೆ ಇಲ್ಲಿ ಉತ್ಪಾದನಾ ಕೈಗಾರಿಕೆಗಳು ಮತ್ತು ನಿರ್ಮಾಣ ಕೈಗಾರಿಕೆಗಳಂಥೇಳಿ ಮತ್ತು ಎರಡು ವಿಭಾಗಗಳನ್ನಾಗಿ ವಿಂಗಡಣೆ ಮಾಡ್ತಾರೆ. ಹಾಗಾದರೆ ಉತ್ಪಾದನಾ ಕೈಗಾರಿಕೆಗಳೆಂದರೇನು? ವಾಟ್ ಆರ್ ದಿ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಯಾವುದಕ್ಕೆ ಕರೀತಾರೆ ಅಂತ ಕೇಳಿದ್ರೆ, ಇಲ್ಲಿ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ ವಿಚ್ ಆರ್ ಅಗೇನ್ ಎಂಗೇಜ್ಡ್ ಇನ್ ದಿ ಕನ್ವರ್ಷನ್ ಆಫ್ ರಾ ಮಟೀರಿಯಲ್ಸ್ ಇಂಟು ಪಾರ್ಟ್ಲಿ ಫಿನಿಶ್ಡ್ ಗೂಡ್ಸ್. ಹೌದ್ರಿ? ಏನು ಹೇಳ್ತಾರೆ ಇಲ್ಲಿ? ಉತ್ಪಾದನಾ ವಲಯದ ಅಥವಾ ಉತ್ಪಾದನಾ ಕೈಗಾರಿಕೆಗಳಂತ ಯಾವುದು ಕರೀತಾರೆ ಅಂತ ಕೇಳಿದರೆ, ಕಚ್ಚಾ ವಸ್ತುಗಳನ್ನು ಅಥವಾ ಸಂಸ್ಕರಣೆ ಒಳಪಡಿಸಿದ ಸರಕುಗಳನ್ನು ಉತ್ಪಾದಿಸಿ ಆ ಮೂಲಕ ಸಿಗುವ ತುಷ್ಟಿಗಳನ್ನು ನಿರ್ವಹಿಸುವ ಚಟುವಟಿಕೆಗಳನ್ನು ಹಿಯರ್ ಆ್ಯಸ್ ಆಲ್ರೆಡಿ ಟೋಲ್ಡ್ ಪಾರ್ಟ್ಲಿ ಫಿನಿಶ್ಡ್. ಅಂದರೆ ಇಲ್ಲಿಯೂ ಸಹ ಈ ಒಂದು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಅನ್ನೋದೇನಿದೆ ಅಲ್ಲ, ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ಅರೆ ಸಿದ್ಧ ವಸ್ತುಗಳನ್ನು ಅಥವಾ ಪಾರ್ಟ್ಲಿ ಫಿನಿಶ್ಡ್ ಗೂಡ್ಸನ್ನ ಉತ್ಪಾದನೆ ಮಾಡ್ತದೆ. ಇದರಿಂದ ಏನು ಸಿಗ್ತದೆ ಅಂತ ಕೇಳಿದ್ರೆ, ಒಂದು ತುಷ್ಟಿಗುಣವನ್ನು ಸಿಗ್ತದೆ. ಆ ತುಷ್ಟಿಗುಣವನ್ನು ಕೊಡ್ತಕ್ಕಂತಹ ಕಾರ್ಯಚಟುವಟಿಕೆಗಳಿಗೆ ನಾವೆಂತ ಕರಿತೀವಿ? ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ದ ಆಕ್ಟಿವಿಟೀಸ್ ವಿಚ್ ಆರ್ ಕನ್ಸರ್ನ್ಡ್ ವಿತ್ ದಿ ಕನ್ವರ್ಷನ್ ಆಫ್ ರಾ ಮಟೀರಿಯಲ್ಸ್ ಇಂಟು ಸೆಮಿ ಫಿನಿಶ್ಡ್ ಗೂಡ್ಸ್ is called manufacturing industries. Then again the manufacturing industry is classified into 4 categories. What are those? First one is analytical industry. ವಿಶ್ಲೇಷಣಾ ಕೈಗಾರಿಕೆ ಅಂತ ಕರೀತಾರೆ. Then what do you mean by analytical industry? Analytical industry refers to the which analyzes and separates the different elements from the same material. ಅಂದರೆ ಒಂದೇ ಕಚ್ಚಾ ವಸ್ತುವಿನಿಂದ ವಿವಿಧ ಪ್ರಕಾರದ ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡುವುದು. ಒಂದೇ ಪ್ರಕಾರದ ಕಚ್ಚಾ ವಸ್ತುಗಳನ್ನು ಬಳಸಿಕೊಂಡು ವಿವಿಧ ಪ್ರಕಾರದ ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡುವ ಚಟುವಟಿಕೆಗಳ ಗುಂಪಿಗೆ, ಪ್ರಕ್ರಿಯೆಗಳ ಒಂದು ಗುಂಪಿಗೆ ಅಂತ ಕರೀತಾರೆ ವಿಶ್ಲೇಷಣಾ ಕೈಗಾರಿಕೆ, ಅನಲೈಟಿಕಲ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಸರ್ ಎಕ್ಸಾಂಪಲ್ ಯಾವುದ್ರಿ ಅಂತ ಕೇಳಿದ್ರೆ, ಯಾವ್ದು? ತೈಲ ಸಂಸ್ಕರಣಾ ವಿಭಾಗ. ತೈಲ ಸಂಸ್ಕರಣಾ ವಿಭಾಗ, ಆಯಿಲ್ ರಿಫೈನಿಂಗ್ ಅಂತ ಕರೀತಾರೆ.
ಆಯಿಲ್ ರಿಫೈನಿಂಗ್ ಅಂತ ಕರೀತಾರೆ. ಅಂದರೆ ಭೂಗರ್ಭದಲ್ಲಿರ್ತಕ್ಕಂತಹ ಕಚ್ಚಾ ತೈಲವನ್ನು ತೆಗೆದು ಅದನ್ನ ಏನು ಮಾಡ್ತಾರೆ, ಪೆಟ್ರೋಲ್ ಬೇರೆ, ಡೀಸೆಲ್ ಬೇರೆ, ಕೆರಾಸಿನ್ ಬೇರೆ, ಈ ರೀತಿ ವಿಭಿನ್ನ ಪ್ರಕಾರದ ಸಿದ್ಧ ವಸ್ತುಗಳನ್ನು ಉತ್ಪಾದನೆ ಮಾಡ್ತಕ್ಕಂತಹ ಇಂಡಸ್ಟ್ರೀಸ್ಗಳಿಗೆ, ಕೈಗಾರಿಕೆಗಳಿಗೆ ಚಟುವಟಿಕೆಗಳಿಗೆ ಅಂತ ಕರೀತಾರೆ ಅನಲೈಟಿಕಲ್ ಇಂಡಸ್ಟ್ರೀಸ್, ವಿಶ್ಲೇಷಣಾ ಕೈಗಾರಿಕೆ ಅಂತ ಕರೀತಾರೆ. ಆ್ಯಂಡ್ ಸೆಕೆಂಡ್ಲಿ ಯಾವುದು, ಸಿಂಥೆಟಿಕಲ್ ಇಂಡಸ್ಟ್ರಿ, ಸಂಶ್ಲೇಷಣಾ ಕೈಗಾರಿಕೆ ಅಂತ ಕರೀತಾರೆ. ಎಂತ ಕರೀತಾರೆ ರೀ, ಸಂಶ್ಲೇಷಣಾ ಕೈಗಾರಿಕೆ ಅಂತ ಕರೀತಾರೆ. ದೆನ್ ವಾಟ್ ಡು ಮೀನ್ ಬೈ ಸಿಂಥೆಟಿಕಲ್ ಇಂಡಸ್ಟ್ರಿ ಅಂತ ಕೇಳಿದ್ರೆ, ವಿಚ್ ಕಂಬೈನ್ಸ್ ದಿ ವೇರಿಯಸ್ ಇಂಗ್ರೀಡಿಯೆಂಟ್ಸ್ ಇಂಟು ಅ ನ್ಯೂ ಪ್ರಾಡಕ್ಟ್. ಇಲ್ಲೇನು ಹೇಳ್ತಾರೆ ಅವರು, ಹಲವಾರು ಕಚ್ಚಾ ವಸ್ತುಗಳನ್ನು ಸಂಯೋಜಿಸಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಸಿದ್ಧ ವಸ್ತುಗಳನ್ನು, ಉಪಯುಕ್ತವಾದಂಥ ವಸ್ತುವನ್ನು ಉತ್ಪಾದನೆ ಮಾಡುವ ಪ್ರಕ್ರಿಯೆಗೆ ಏನಂತ ಕರೀತಾರೆ, ಸಿಂಥೆಟಿಕಲ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಇಲ್ಲಿ ವಿಭಿನ್ನ ಪ್ರಕಾರದ ಏನು ಮಾಡ್ತಾರೆ, ವಸ್ತುಗಳನ್ನು ಕೂಡಿಸಿ ಒಂದು ವಸ್ತು ಅಥವಾ ಒಂದಕ್ಕಿಂತ ಹೆಚ್ಚಿನ ವಸ್ತುವನ್ನು ಇಲ್ಲಿ ಉತ್ಪಾದನೆ ಮಾಡ್ತಾರೆ. ಉದಾಹರಣೆ ಯಾವುದ್ರಿ ಸರ್ ಅಂತ ಕೇಳಿದರೆ, ಇಲ್ಲೇ ಉದಾಹರಣೆಗೆ ಸಿಮೆಂಟ್ ಅಂತ ಬರ್ತದೆ. ಸಿಮೆಂಟಿಗೆ ಏನೇನು ಯೂಸ್ ಮಾಡ್ತಾರೆ ಅಂತ ಕೇಳಿದ್ರೆ, ಜಲ್ಲಿಕಲ್ಲು, ಜಿಪ್ಸಮ್ ಅಂತ ಬರ್ತದೆ ಅದು, ಆಮೇಲೆ ಐರನ್ ಓರ್ ಅಂತ ಬರ್ತದೆ, ಕಬ್ಬಿನ ಅದಿರು ಬರ್ತದೆ, ಹೌದಾ. ಮತ್ತು ಉಳಿದಂಥ ಕೆಮಿಕಲ್ಸ್ಗಳನ್ನು ಹಾಕಿ ಒಂದು ಏನು ಇಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ಕಚ್ಚಾ ವಸ್ತುಗಳನ್ನು ಸೇರಿಸಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಒಂದು ಸಿದ್ಧ ವಸ್ತುವನ್ನು, ಒಂದೇ ಪ್ರಕಾರದ ಸಿದ್ಧ ವಸ್ತುವನ್ನು ಉತ್ಪಾದನೆ ಮಾಡ್ತಾರೆ. ಈ ಸಿಮೆಂಟ್ ಉತ್ಪಾದನೆ ಮಾಡಲಿಕ್ಕೆ ಹಲವಾರು ತರಹದಂತಹ ಇಲ್ಲಿ ಕಚ್ಚಾ ವಸ್ತುಗಳನ್ನು ನಾವಿಲ್ಲಿ ನೋಡ್ತೀವಿ. ಆ ಕಚ್ಚಾ ವಸ್ತುಗಳಿದ್ದಾಗ ಮಾತ್ರ ಅದೇನಾಗ್ತದೆ, ಸಿಮೆಂಟ್ ಅನಿಸ್ಕೊಳ್ತದೆ, ಸಿಮೆಂಟ್ ಆಗ್ತದೆ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಕಮ್ ಟು ದಿ ಯಾವುದು, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್. ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂದರೆ ಸಂಸ್ಕರಣಾ ಕೈಗಾರಿಕೆಗಳು. ಆಸ್ ಅ ನೇಮ್ ಸ್ಪೆಸಿಫೈಸ್, ಪ್ರೊಸೆಸಿಂಗ್, ಇಲ್ಲೊಂದು ಪ್ರೊಸೆಸ್ ಇರ್ತದೆ, ಪ್ರಕ್ರಿಯೆ ಇರ್ತದೆ, ಪ್ರಗತಿ ಅನ್ನೋದು ಇರ್ತದೆ. ಏನದು ಅಂತ ಕೇಳಿದರೆ, ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಆರ್ ದೋಸ್ ಇಂಡಸ್ಟ್ರೀಸ್ ವಿಚ್ ಇನ್ವಾಲ್ವ್ಸ್ ಸಕ್ಸೆಸಿವ್ ಸ್ಟೇಜ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಫಿನಿಶ್ಡ್ ಪ್ರಾಡಕ್ಟ್ಸ್. ಇಲ್ಲಿ ಹೇಳ್ತಾರೆ ಅವರು, ಸಿದ್ಧ ವಸ್ತುಗಳನ್ನು ಉತ್ಪಾದಿಸಲು ನಿರಂತರವಾದ ಸಂಸ್ಕರಣಾ ಹಂತವನ್ನು ಹೊಂದಿರುವ ಕೈಗಾರಿಕಾ ಚಟುವಟಿಕೆಗಳಿಗೆ ಎಂತ ಕರೀತಾರೆ, ಸಂಸ್ಕರಣಾ ಕೈಗಾರಿಕೆಗಳಂತ ಕರೀತಾರೆ. ಉದಾಹರಣೆಗೆ ಶುಗರ್, ಪೇಪರ್, ಹೌದಾ, ಶುಗರ್ ಇಂಡಸ್ಟ್ರೀಸ್ ಆಗಿರ್ಬೋದು, ಪೇಪರ್ ಇಂಡಸ್ಟ್ರಿಗಳು. ಇಲ್ಲಿ ಯಾಕಂತ ಕೇಳಿದರೆ, ಇಲ್ಲಿ ಸತತವಾದಂತಹ ನಿರಂತರವಾದಂತಹ ಒಂದು ಪ್ರಕ್ರಿಯೆ ನಡೀತಿರ್ತದೆ. ಎಂಥ ಪ್ರಕ್ರಿಯೆ, ಕಚ್ಚಾ ವಸ್ತುಗಳನ್ನು ಉತ್ಪಾದನೆ ಮಾಡಿಕೊಂಡು ಸಿದ್ಧ ವಸ್ತುವನ್ನು ಉತ್ಪಾದನೆ ಮಾಡ್ತಕ್ಕಂತಹ ನಿರಂತರವಾದಂಥ ಒಂದು ಕಾರ್ಯ ಪ್ರಕ್ರಿಯೆಯಲ್ಲಿ ನಡೀತಿರ್ತದೆ. ಸಂಸ್ಕರಣಾ ಒಂದು ಪ್ರಕ್ರಿಯೆಯಲ್ಲಿ ನಡೀತಿರ್ತದೆ. ಅಂದರೆ ಅಲ್ಲೊಂದು ಕ್ರೈಟೇರಿಯಾ ಅನ್ನೋದಿರ್ತದೆ. ಪೇಪರ್ ಅಂದ್ರ ಮೇಲೆ ಒಂದು ಇಷ್ಟೇ ಸೈಜದ ಪೇಪರನ್ನು ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತಕ್ಕಂಥ ಒಂದು ಕ್ರೈಟೇರಿಯಾ ಇರ್ತದೆ. ಆ ಕ್ರೈಟೇರಿಯಾ ಪಾಸ್ ಆಗೋವರೆಗೂ, ಕ್ರೈಟೇರಿಯಾವರೆಗೂ ಬರೋವರೆಗೂ ಆ ಒಂದು ಕಚ್ಚಾ ವಸ್ತುವನ್ನು ಅಲ್ಲಿ ಮೇಲಿಂದ ಮೇಲೆ ನಿರಂತರವಾಗಿ ಸತತವಾಗಿ ಓವರ್ ಆ್ಯಂಡ್ ಅಗೈನ್ ಅಂತ ಏನು ಹೇಳ್ತೀವಲ್ಲ, ಆ ಕಚ್ಚಾ ವಸ್ತುವನ್ನು ಪ್ರೊಸೆಸ್ ಮಾಡಲಾಗ್ತದೆ, ಸಂಸ್ಕರಣೆ ಮಾಡಲಾಗ್ತದೆ. ಅಂದಾಗ ಮಾತ್ರ ಅದೊಂದು ಸ್ಟ್ಯಾಂಡರ್ಡ್ ಸೈಜ್ ಪೇಪರ್ ನಮಗೆ ಬರ್ತದೆ. ಹೌದಾ. ಅದೇ ರೀತಿ ಸಕ್ಕರೆ ಉತ್ಪಾದನೆಯಲ್ಲೂ ಸಹ ನಾವು ಯಾವಾಗ ಶುಗರ್ ಕೇನ್, ಕಬ್ಬನ್ನು ಒಂದು ಪ್ರೊಸೆಸ್ಸಿಗೆ ಕಳಿಸಿದಾಗ, ಸಕ್ಕರೆ ಕಾರ್ಖಾನೆಗಳಿಗೆ ಕಳಿಸಿದಾಗ ಅಲ್ಲಿ ಓವರ್ ಆ್ಯಂಡ್ ಅಗೇನ್ ನಿರಂತರವಾದಂತಹ ಸತತವಾದಂತಹ ಒಂದು ಪ್ರಕ್ರಿಯೆ, ಉತ್ಪಾದನಾ ಪ್ರಕ್ರಿಯೆ, ಸಂಸ್ಕರಣಾ ಪ್ರಕ್ರಿಯೆ ಏನಾಗ್ತದೆ ಇಲ್ಲಿ ಕಂಡು ಬರ್ತದೆ. ಅಂದಾಗ ಮಾತ್ರ ಸಕ್ಕರೆ ಉತ್ಪಾದನೆ ಮತ್ತು ಇದಕ್ಕೆ ಅಂದರೆ ಪೇಪರ್ ಉತ್ಪಾದನೆ ಇಲ್ಲಿ ಆಗ್ತದೆ ಅಂತ ಹೇಳಿ ಹೇಳ್ತಾರೆ. ಆ್ಯಂಡ್ ಲಾಸ್ಟ್ಲಿ ಯಾವುದು, ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್, ಜೋಡಣಾ ಕೈಗಾರಿಕೆ. ಹಿಯರ್ ಆಲ್ಸೋ ದ ನೇಮ್ ಸ್ಪೆಸಿಫೈಸ್ ಅಸೆಂಬಲ್, ಜೋಡಣೆ, ಕೂಡಿಸುವುದು. ಏನು ಕೂಡಿಸುವುದು, ಏನು ಜೋಡಣೆ ಮಾಡುವುದು ಅಂತ ಕೇಳಿದರೆ, ಇಟ್ ಅಸೆಂಬಲ್ಸ್ or which assembles different components
ಆರ್ ಕಾಂಪೋನೆಂಟ್ ಪಾರ್ಟ್ಸ್ ಟು ಮೇಕ್ ಅ ನ್ಯೂ ಪ್ರಾಡಕ್ಟ್. ಒಂದು ಹೊಸ ವಸ್ತುವನ್ನು ಉತ್ಪಾದನೆ ಮಾಡಲಿಕ್ಕೆ ಆ ವಸ್ತುವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಪ್ರಕಾರದ ಸರಕುಗಳನ್ನು ಜೋಡಣೆ ಮಾಡುವ ಒಂದು ಪ್ರಕ್ರಿಯೆಗಳ ಗುಂಪಿಗೆ, ಕಾರ್ಯಚಟುವಟಿಕೆಗಳ ಗುಂಪಿಗೆ ಅಂತ ಕೇಳ್ತಾರೆ ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್ ಅಂತ, ಜೋಡಣಾ ಕೈಗಾರಿಕೆಗಳು ಅಂತ ಕರೀತಾರೆ. ಎಕ್ಸಾಂಪಲ್ ಯಾವ್ರಿ ಅಂತ ಕೇಳಿದ್ರೆ ಟಿ ವಿ ಪ್ರೊಡಕ್ಷನ್ ಆಗಿರ್ಬೋದು, ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಆಗಿರ್ಬೋದು, ಹೌದಾ, ಕಂಪ್ಯೂಟರ್ ಪ್ರೊಡಕ್ಷನ್ ಆಗಿರ್ಬೋದು, ಕಂಪ್ಯೂಟರ್ನ ಒಂದು ಉತ್ಪಾದನೆ ಮಾಡ್ತಕ್ಕಂಥ ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು. ಇವೆಲ್ಲ ಹಲವಾರು ಥರದ ಎಕ್ಸಾಂಪಲ್ಗಳನ್ನ ನಾವಿಲ್ಲಿ ಇವತ್ತು ಅಸೆಂಬ್ಲಿಂಗ್ ಇಂಡಸ್ಟ್ರೀಸ್ಗೆ ಹೇಳ್ಬೋದು, ಕಾಣ್ತೀವಿ ಅಂತಕ್ಕಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ಸೊ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಹಿಯರ್ ಇನ್ ಸೆಕೆಂಡ್ ಇಂಡಸ್ಟ್ರಿ ದೇರ್ ಆರ್ two subcategories, that is manufacturing and constructive, and in manufacturing we have discussed further 4 classifications. What are those? That is analytical industries, synthetical industries, processing industries, and lastly assembling industries. And now come to the under secondary industry, the second subcategory, that is constructive industries. Constructive industries, ನಿರ್ಮಾಣ ಕೈಗಾರಿಕೆಗಳು, ಆಸ್ ಅ ನೇಮ್ ಸ್ಪೆಸಿಫೈಸ್, ನಿರ್ಮಾಣ, ಕನ್ಸ್ಟ್ರಕ್ಷನ್ ಅಂತ ಕರೀತಾರೆ. ದೀಸ್ ಆರ್ ದೋಸ್ ಆಕ್ಟಿವಿಟೀಸ್ ವಿಚ್ ಆರ್ ಇನ್ವಾಲ್ವ್ಡ್ ಇನ್ ದಿ ಕನ್ಸ್ಟ್ರಕ್ಷನ್ ಆಫ್ ಬಿಲ್ಡಿಂಗ್ಸ್, ಡ್ಯಾಮ್ಸ್, ರೋಡ್ಸ್, ಬ್ರಿಡ್ಜಸ್ ಆ್ಯಂಡ್ ಸೋ ಆನ್. ಅಂದರೆ ಇಲ್ಲಿ ಹೇಳ್ತಾರೆ ಅವರು ಎಂಥ ಕೈಗಾರಿಕೆಗಳಿವು ಅಂತ ಕೇಳಿದರೆ ಕಟ್ಟಡ, ಆನೆಕಟ್ಟು, ಸೇತುವೆ ಜೊತೆಗೆ ಸುರಂಗ ಹಾಗೂ ಕಾಲುವೆಗಳನ್ನು ನಿರ್ಮಾಣ ಮಾಡುವ ಚಟುವಟಿಕೆಗಳ ಒಂದು ಗುಂಪು. ಆ ಒಂದು ಗುಂಪಿಗೆ, ಆ ಒಂದು ಕಾರ್ಯಚಟುವಟಿಕೆಗಳ ಗುಂಪಿಗೆ ಏನಂತ ಕರೀತಾರೆ? ನಿರ್ಮಾಣ ಕೈಗಾರಿಕೆಗಳು, ಕನ್ಸ್ಟ್ರಕ್ಟಿವ್ ಇಂಡಸ್ಟ್ರೀಸ್. ಸೊ ಒನ್ಸ್ ಅಗೇನ್, ಕನ್ಸ್ಟ್ರಕ್ಟಿವ್ ಇಂಡಸ್ಟ್ರೀಸ್ ಆರ್ those industries which are engaged in the construction of building, bridges, roads, dams and so on. ಇವೆಲ್ಲ ಒಂದು ನಿರ್ಮಾಣ ಪ್ರಕ್ರಿಯೆಗಳನ್ನು ಕೈಗೊಳ್ತಕ್ಕಂತಹ ಇಂಡಸ್ಟ್ರೀಸ್ಗಳಿಗೆ ಏನಂತ ಕರಿತೀವಿ ಅಂತ ಕೇಳಿದ್ರೆ ನಿರ್ಮಾಣ ಕೈಗಾರಿಕೆಗಳು, ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದಿ ಸೆಕೆಂಡರಿ ಇಂಡಸ್ಟ್ರಿ. And now come to the lastly tertiary industries, ತೃತೀಯ ವಲಯದ ಕೈಗಾರಿಕೆಗಳು ಅಂತ ಯಾವುದಕ್ಕೆ ಕರೀತಾರೆ? What are those? Tertiary industries are those industries which are concerned with producing supporting service to primary and secondary industries as well as activities undertaken relating to the trade. ಟರ್ಷರಿ ಇಂಡಸ್ಟ್ರೀಸ್, ತೃತೀಯ ವಲಯದ ಕೈಗಾರಿಕೆಗಳು ಯಾವುದಕ್ಕೆ ಕರೀತಾರ್ರಿ ಅಂತ ಕೇಳಿದರೆ ಪ್ರಾಥಮಿಕ ಮತ್ತು ದ್ವಿತೀಯ ವಲಯದ ಕೈಗಾರಿಕೆಗಳಿಗೆ ಸಂಬಂಧಿಸಿದ, ದ್ವಿತೀಯ ವಲಯದ ಪ್ರಾಥಮಿಕ ಮತ್ತು ದ್ವಿತೀಯ ವಲಯಕ್ಕೆ ಸಂಬಂಧಿಸಿದ ವ್ಯವಹಾರದ ಚಟುವಟಿಕೆಗಳ ಬೆಂಬಲ ನೀಡುವ ಸೇವೆಗಳನ್ನು ಕೊಡ್ತಕ್ಕಂತಹ ಇಂಡಸ್ಟ್ರೀಸ್ಗಳಿಗೆ, ಕೈಗಾರಿಕೆಗಳಿಗೆ ಏನಂತ ಕರೀತಾರೆ? ತೃತೀಯ ವಲಯದ ಟರ್ಷರಿ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಇಟ್ ಪ್ರೊವೈಡ್ಸ್ ದಿ ಸಪೋರ್ಟಿಂಗ್ ಸರ್ವೀಸಸ್. ಸರ್, ವಾಟ್ ಆರ್ ದೋಸ್ ಸಪೋರ್ಟಿಂಗ್ ಸರ್ವೀಸಸ್ ಅಂತ ಕೇಳಿದರೆ ಯಾವ ಆಗಿರ್ತಾವ ಅಂತ ಕೇಳಿದರೆ ನೆನಪಿಟ್ಕೊಳ್ರಿ. ಸಾರಿಗೆ ಆಗಿರ್ತದೆ, ಟ್ರಾನ್ಸ್ಪೋರ್ಟೇಷನ್, ಬ್ಯಾಂಕಿಂಗ್ ಆಗಿರ್ತದೆ, ಬ್ಯಾಂಕ್ಗಳಾಗಿರ್ತಾವೆ, ವಿಮೆ, ಇನ್ಶೂರೆನ್ಸ್ ಆಗಿರ್ತದೆ, ಹೌದಾ, ಗೋಡೌನ್, ದಾಸ್ತಾನು ಆಗಿರ್ತದೆ, ಕಮ್ಯುನಿಕೇಷನ್, ಸಂವಹನ ಆಗಿರ್ತದೆ, ಪೊಟ್ಟಣ ಕಟ್ಟುವಿಕೆ, ಪ್ಯಾಕಿಂಗ್ ಆಗಿರ್ತದೆ, ಮತ್ತು ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ಅಂತಕ್ಕಂತಹ ಈ ಹಲವಾರು ಪ್ರಕಾರದ ಸೇವಾ ಬೆಂಬಲವನ್ನು, ಸರ್ವಿಸ್ ಸಪೋರ್ಟ್ ಈಸ್ ಟು ಬಿ ಗಿವನ್ ಬೈ ದೀಸ್ ಟರ್ಷರಿ ಇಂಡಸ್ಟ್ರೀಸ್. ಟು ಹೂಮ್? ಟು ದೀಸ್ ಟು ಇಂಡಸ್ಟ್ರೀಸ್. ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್ಗಳಿಗೆ ಕೊಡ್ತಕ್ಕಂಥ ಏನು ಬೆಂಬಲ ಸೇವೆಗಳನ್ನು, ಸಪೋರ್ಟಿಂಗ್ ಸರ್ವೀಸಸ್ ಟು ಹೂಮ್? ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಇಂಡಸ್ಟ್ರೀಸ್. ಯಾರು ಕೊಡ್ತಾರೆ? ಟರ್ಷರಿ ಇಂಡಸ್ಟ್ರೀಸ್ ಕೊಡ್ತಾರೆ. ಅಂಥ ಬೆಂಬಲ ಸೇವೆಗಳನ್ನು ಕೊಡ್ತಕ್ಕಂತಹ ಒಂದು
ಇಂಡಸ್ಟ್ರೀಸ್ಗಳಿಗೆ ನಾವು ಏನು ಕರಿತೀವಿ, ಟರ್ಷರಿ ಇಂಡಸ್ಟ್ರೀಸ್ ಅಂತ ಕರಿತೀವಿ. ಓಕೆ, ಸೊ ವಾಟ್ ಆ್ಯಂಡ್ ಆಲ್ ವಿ ಹ್ಯಾವ್ ಡಿಸ್ಕಸ್ಡ್ ಟುಡೇ? ವಿ ಹ್ಯಾವ್ ಡಿಸ್ಕಸ್ಡ್ the major categories of business activities. In business activities there are two major sub-major activities, that is industry and commerce, and today we have discussed everything about industries. In industries there are again three subcategories, that is primary, secondary and tertiary. Under primary we have discussed extractive, genetic, okay, and then come to secondary industry, we have discussed manufacturing and constructive. Under manufacturing again there are subcategories, that is there are four subcategories. One is analytical, synthetical, processing, and lastly assembling industries, and lastly we have discussed tertiary industries. Okay, ಇವತ್ತಿನ ಈ ಒಂದು ವರ್ಗದಲ್ಲಿ ನಾವು ಈ ಎಲ್ಲ ಮುಖ್ಯವಾದ ಕೈಗಾರಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಉಪವಿಭಾಗಗಳು ಮತ್ತು ಉಪವಿಭಾಗಗಳ ಮರು ಉಪವಿಭಾಗಗಳನ್ನು ಏನಿದಾವ ಅನ್ನೋದನ್ನು ಇವತ್ತಿನ ಒಂದು ತರಗತಿಯಲ್ಲಿ ನಾವು ಅಧ್ಯಯನ ಮಾಡಿದ್ದೇವೆ. ಓಕೆ, ಇನ್ನು ಮುಂದಿನ ಕ್ಲಾಸಲ್ಲಿ ನಾವೇನು ಮಾಡೋಣ, ಕಾಮರ್ಸ್, ಅನದರ್ ಸಬ್ ಮೇಜರ್ ಕ್ಲಾಸಿಫಿಕೇಶನ್ ಆಫ್ ಬಿಸ್ನೆಸ್ ಆಕ್ಟಿವಿಟಿ, ದಟ್ ಇಸ್ ಕಾಮರ್ಸ್, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್. ಸೊ ಅಲ್ಲಿವರೆಗೂ ಯಾರು ಮೊದಲನೇ 2 ಕ್ಲಾಸ್ಗಳನ್ನು ನೋಡಿಲ್ವೋ ದಯವಿಟ್ಟು ಆ 2 ಕ್ಲಾಸ್ಗಳನ್ನು ನೋಡಿ. ಓಕೆ, ಪಾರ್ಟ್ 1 ಪಾರ್ಟ್ 2 ಇದೆ ಫಸ್ಟ್ ಚಾಪ್ಟರ್ದು. ಓಕೆ, ಇದು ಫಸ್ಟ್ ಚಾಪ್ಟರ್ನ ಪಾರ್ಟ್ 3 ವಿಡಿಯೋ ಆಗಿರ್ತದೆ. ಓಕೆ, ಇದರಲ್ಲಿ ನಾವು ಕೇವಲ ಇಂಡಸ್ಟ್ರಿಗೆ ಸಂಬಂಧಪಟ್ಟ ವಿಷಯವನ್ನು ನೋಡಿದ್ದೀವಿ. ಇನ್ನು ಮುಂದೆ ಬರ್ತಕ್ಕಂಥ ತರಗತಿಯಲ್ಲಿ ನಾವು ಏನು ಮಾಡೋಣ, ಕಾಮರ್ಸ್, ವಾಣಿಜ್ಯ ವಿಭಾಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗಳನ್ನು ಡಿಸ್ಕಸ್ ಮಾಡೋಣ. ನಿಮಗೇನು ಹೇಳೋದಿತ್ತು, ಡೌಟ್ಸ್ ಇದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಫೌಂಡೇಶನ್ ಟ್ಯೂಟೋರಿಯಲ್ಸ್ ಫಾರ್ ಕಾಮರ್ಸ್. ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಪ್ರೆಸ್ ದ ಬೆಲ್ ಐಕಾನ್ ಅಂತ ಹೇಳ್ತಾ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ನಮಸ್ಕಾರ.